ಸೊ ನಮಸ್ಕಾರ ಎಲ್ಲರಿಗೂ. ಅಯ್ಯಪ್ಪ ನೆಂದ್ರಪ್ಪ, ಗಾಡಿ ಬಂದುಬಿತ್ತು. ಸೊ ಇನ್ನೊಂದ್ಸರಿ ಹೇಳ್ತೀನಿ, ನಮಸ್ಕಾರ ಎಲ್ಲರಿಗೆ, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ಟಾಪಿಕ್ ಏನಂತಂದರೆ ಓಲ್ಡ್ ಜನ್ರೇಷನ್ ವರ್ಸನ್ ನ್ಯೂ ಜನ್ರೇಷನ್ ನೋಡೋದು. ಓಕೆ, ಸೊ ಕಮಿಂಗ್ ಟು ಪೇರೆಂಟ್ಸ್. ಓಕೆ, ಇವತ್ತಿನ ಜನ್ರೇಷನ್ ಕಂಪೇರ್ ಭಾಳ ಡಿಫ್ರೆನ್ಸ್ ಅದ. ಏನು ಇವತ್ತಿನ ಹೆಂಗಾಗಿತ್ತು ಅಂತಂದ್ರೆ, ಓಲ್ಡ್ ಜನ್ರೇಷನ್ ಹೋಗಮ್ಮ ಅಂತಂದ್ರೆ ನಮ್ಮ ಪೇರೆಂಟ್ ಜನ್ರೇಷನ್ ಅವ್ರು ನಮಗೆ ಕೊಡೋ ಗೌರವ ಬಾಚೇತು. ಅದು ಈಗ ನಾ ಜಗಳ ಆಡ್ದ ಅಂತ ತಿಳ್ಕೊನಿ ನಮ್ಮ ತಾಯಿಯವ್ರ ಜೊತೆ, ಬಾಚೇತು ಊಟ ಮಾಡು. ಈಗ ನಾ ಏನರ ಜಗಳ ಆಡಿದ್ರೆ ನಾ ಹೋಗ್ತೀನಿ, ನೀವೇ ಮಾಡ್ಕೊರಿ ಊಟ ಗೀಟ ಅಂತ ಹೇಳ್ತೀನಿ. ಹೊಡ್ಕೋತ ಬರ್ತಾರಮ್ಮ, ನೀವು ಬಾ ಬೇಟ ಬಾ. ನಾ ಎಷ್ಟು ಏನು ಅಂದ್ರೆ ಭೀ ಇಲ್ಲ, ನಮ್ಮ ತಾಯಿಯವ್ರು ಅದು ಮನ್ಸು ಕಳ್ಕೊಳ್ಳಿ ನೋಡ್ರಿ. ನಾವು ಓಡ್ ಬಂದು ಬಾ ಬೇಟ ನಾವು ಎಷ್ಟು ಬಿ ಸಿಟ್ಟು ಮಾಡಿದ್ರೆ ಬಾ ಬೇಟ. ಮತ್ತು ಆಮೇಲೆ ಅದೇ ನಮ್ಮ ತಂದೆಯವರು ನೀ ಕೆಟ್ಟ ದಾರಿಗೆ ಹೊಂಟಿ ಅಂತ ಹೇಳಿ ಅದು ಬೆಳ್ ತೊಗೊಂಡು ನಿಂದ್ರೋದು, ಹೊಡೋದು ಮಾಡ್ತಾರೆ. ಈಗ ಅದು ಈಗ ನಾವು ದೊಡ್ಡವರಾಗಿ ಅಂತ ಹೊಡೋಲಾಗ್ಯಾರ, ಬಟ್ ನಾವು ಮಿಸ್ ಮಾಡ್ಕೊಳತ್ತೀವಿ ಅದು. ಮತ್ತು ಈಗಿನ ಜನ್ರೇಷನ್ ಬಿಡ್ರಿ, ನಮ್ಮ ತಂದೆ ತಾಯಿ ಬಗ್ಗೆನೇ ಮಾತಾಡೋಣ. ನಮ್ಮ ತಾಯಿಯವ್ರಿಗೆ ಮೇಲ್ ಫ್ರೆಂಡ್ಸ್ ಇಲ್ಲ. ಓಕೆ, ನಮ್ಮ ತಂದೆಯವ್ರಿಗೆ ಫೀಮೇಲ್ ಫ್ರೆಂಡ್ಸ್ ಇಲ್ಲ. ನಮ್ಮ ಜನ್ರೇಷನ್ ಅಂದರೆ ನಾವು ಎಲ್ಲ ತಾಯಂದ್ರಿಗೆ ಹೇಳತ್ತೀವಿ, ಎಲ್ಲ ಅಪ್ಪಂದ್ರಿಗೆ ಹೇಳತ್ತೀವಿ. ಅವ್ರಿಗೆ ಮೇಲ್ಸ್ ಫೀಮೇಲ್ಸ್ ಫ್ರೆಂಡ್ಸ್ ಯಾರಿಗೂ ಗೊತ್ತಿಲ್ಲ. ನಮ್ಮ ತಾಯಿಯವ್ರು ಮನೆಗೆ ಕುಂದಿರ್ತಾರೆ ಏನು. ಮತ್ತು ಆಮೇಲೆ ನಮ್ಮ ಅಪ್ಪವ್ರು ಯಾರ ಜೊತೆನೂ ಮಾತಾಡ್ಬೇಕಂದ್ರೆ ಮನೆಗೆ ಸ್ಟ್ರಿಕ್ ಖರ ಅಂತ ಆ ತಾಯಿಯವ್ರ ಜೊತೆ ಅಂಜಿ ಮಾತಾಡಿಲ್ಲ ಯಾರಿಗೂ. ಸೊ ಅಂತಲ್ಲ, ಅದು ಒಂದು ತಪ್ಪು ತಿಳ್ಕೊಂಗಾರ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದ, ಹಿಂಗೆ ಅಂಥೇಳಿ ಅದಕ್ಕೆ ಅವ್ರು ಅವಾಯ್ಡ್ ಮಾಡ್ತಾರೆ ಮಾತಾಡೋದು. ಅವ್ರು ಯಾಕರೆ ಹಂಗ್ರಿ. ಮತ್ತು ಈಗಿನ ಜನ್ರೇಷನ್ನಾಗ ಹುಡುಗಿಯವ್ರಿಗೆ ಫೀಮೇಲ್ ಫ್ರೆಂಡ್ಸ್, ನಾವು ಬಾಯ್ ಫ್ರೆಂಡ್ ಒಂದು ಇದ್ರೆ ಬೆಸ್ಟ್ ಫ್ರೆಂಡ್ಸ್ 100 ಜನ ಇರ್ತಾರೆ. ಮತ್ತು ಹುಡುಗವ್ರನ್ನ ಏನು ಕಮ್ಮಿ ಇಲ್ಲ. ಒಂದು ಹುಡುಗಿಗೆ ಮೇಂಟೈನ್ ಮಾಡಿ 108 ಹುಡುಗಿಯರಿಗೆ ಮೇಂಟೈನ್ ಮಾಡಿರ್ತಾರೆ ಅವರು. ನಾ ಕಣ್ಣಿಂದ ನೋಡಿ, ನಮ್ಮ ಫ್ರೆಂಡ್ ಸರ್ಕಲ್ನಾಗೆ ನೋಡಿ, ನಾ ಎಷ್ಟೋ ಜನ ರೂಲ್ ಮಾಡ್ತೀನಿ ಅಂತ ಹೇಳ್ತಾರೆ, ಬ್ಯಾಕಪ್ನಾಗ 2-3 ಹುಡುಗಿಯವ್ರಿಗೆ ಇಟ್ಕೊಂಡಿರ್ತಾರೆ. ಮತ್ತು ಅದೇ ನಮ್ಮ ಫ್ರೆಂಡ್ಸ್ ಅವ್ರ ಗರ್ಲ್ ಫ್ರೆಂಡಿಗೆ ನೋಡಿ, ನಮ್ಮ ಫ್ರೆಂಡಿಗೆ ಲವ್ ಮಾಡಿದ್ರೆ ಬಿ ಬೇರೆಯವ್ನಿಗೆ ಲವ್ ಮಾಡಿ ಭಾಳ ಜನ ಸಿಗ್ಬಿದ್ದಾರೆ ನನ್ನ ಕೈದಾಗ. ಆದರೆ ನಾ ಯಾರಿಗೂ ಹೇಳಿಲ್ಲ ಹಿಂಗೆ ಮಾಡತ್ತಾರ ಅಂತ. ಅವ್ರ ಲೈಫ್ ಅವ್ರು ಏನಾಗ ಮಾಡ್ಕೊಲಿ, ಅವ್ರು ಯಾರ ಜೊತೆ ನೀವು ಓಡ್ರು ಹೋಲಿ, ಯಾರ ಜೊತೆ ಮಕ್ಕಳಿಗೆ ನಾವು ಅದು ನಮಗೇನು ಫರಕ್ನೂ ಬಿಡಲ್ಲ. ಮತ್ತು ಆಮೇಲೆ ಈಗಿನ ಹುಡುಗಿಯವ್ರು ಏನಂತಂದ್ರೆ, ಈಗ ಅವನ ಜೊತೆ ಮಾತಾಡ್ಬಂಡಿ ಅಂತಂದ್ರೆ ಯಾಕೆ ಮಾತಾಡ್ಬೇಡ, ಅವ ನಮ್ಮ ಅಣ್ಣ ಅವ ನಮ್ಮ ಬೆಸ್ಟ್ ಫ್ರೆಂಡ್ ಅನ್ನ. ಹಿಂಗೆ ಅದೇ ಹುಡುಗವ್ರು ಮಾತಾಡಲಿ, ಹುಡುಗಿ ಆಕಿ ಬ್ಲಾಕ್ ಮಾಡೋದು ಅವ ಮಾಡಲೇಬೇಕು ಅವ, ಏನಿಲ್ಲ ಸೀನ್. ನನ್ನ ಕಣ್ಣಿದ್ರೆ ನೋಡ್ರಿ, ನಾ ಸೀರಿಯಸ್ ಹೇಳ್ತೀನಿ. ಅಣ್ಣ ತಂಗಿ ಅನ್ಕೋತೆ ಬೆಡ್ ಮೇಲೆ ಹೋಗಿದ್ದು ನೋಡಿ, ನಾ ಕಣ್ಣೆದ್ರು ನೋಡಿ. ಏನು ಅದಕ್ಕೆ ನಾ ಅಂಥರ ದೋಸ್ತಿನೂ ಭಾಳ ಕಟ್ ಮಾಡಿಬಿಟ್ಟಿನಿ. ನಾ ಅಂಥರ ನನ್ನ ಬೆಸ್ಟ್ ಫ್ರೆಂಡ್ ಇದ್ರೂ ಭೀ ಅವ್ರ ಜೊತೆ ನಾ ಮಾತಾಡಲ್ಲ. ನಾನು ನೀ ಆ ಕಡೆನೂ ನಾ ಈ ಕಡೆ ಇರ್ತೀನಿ ಅಂತೇಳಿ. ಮತ್ತು ಇವೆಲ್ಲ ಚೀಪ್ ಟ್ರಿಕ್ಸ್ ಆಲತ್ತೋ ಇಲ್ಲ ಅಂತಿಲ್ಲ ಲೈಫ್ನಾಗ. ನಮ್ಮ ತಂದೆ ತಾಯಿ ನಮಗೆ ಸಿಕ್ಕಿದ್ರೆ ನಾವು ಭಾಳ ಪುಣ್ಯ ರೀ. ನಾವು ಏನು ಮಾಡೀವಿ. ಮತ್ತು ಅಂಥ ಒಳ್ಳೆ ತಂದೆ ತಾಯಿಗೆ ನಾವು ಅಂಥ ಕ್ಯಾರೆಕ್ಟರ್ಲೆಸ್ ಮಕ್ಕಳು ಸಿಕ್ಕಿವಿ ಅಂತಂದ್ರೆ ನಾವು ಮೆಟ್ ತೊಂದು ಹೊಡ್ಕೋಬೇಕು. ನಾವು ಆ ದೇವ್ರೆ ಒಳ್ಳೇದು ಮಾಡಲ್ಲ ಅಂತ ಗೊತ್ತದ, ಎಲ್ಲರಿಗೆ ತೊಂದು ರುಬ್ಬಾಡ್ತಾನಂತೂ ಗೊತ್ತದ ದೇವ್ರು. ಆ ದೇವ್ರ ಮೇಲೆ ನನಗೂ ಟ್ರಸ್ಟ್ ಐತಿ. ಕರ್ಮ ಬಿಟ್ರೆ ಭೀ ದೇವ್ರು ಬಿಡಲ್ಲ. ಆ ದೇವ್ರೇನು ಹಾಕಿ ತುಳಿತಾನಿಲ್ಲ, ಅವಾಗ ಗೊತ್ತಾಗ್ತದ. ಅಂಥ ಟೈಮ್ನಾಗ ತುಳಿತಾನ, ನಮ್ಗೆ ಕಷ್ಟ ಬರ್ಬೇಕು ಅಂಥ ಟೈಮ್ನಾಗೆ ತುಳಿತಾನ ಮಾತ್ರ ದೇವ್ರು. ಮತ್ತು ಆಮೇಲೆ ಈಗಿನ ಹುಡುಗರ್ನು ಇಟ್ಟಿಟ್ಟೆ ಹರ ದಾರಿ ಗೀರು ಕುಡಿತಾರ, ಗಾಂಜಾ ಸೇರ್ತಾರ. ನಾನು ಏನು ಸಾಜಿಕಿಲ್ಲ ಬಿಡ್ರಿ, ಬಟ್ ಅಂದ್ರೆ ಭೀ ಹೇಳತ್ತೀನಿ. ಈಗ ನಾವು ಗಳಿಸ್ಲತ್ತೀವಿ, ಸ್ವಲ್ಪ ನಾಲೆಜ್ ಬಂದದ ನಮಗೆ, ಕೆಟ್ಟ ಕೆಲಸ ಬಿಟ್ಬಿಟ್ಟಿವಿ. ಮತ್ತು ಆಮೇಲೆ ನಮ್ಮ ತಂದೆಯವ್ರು ನೋಡ್ರಿ, ಅಂಥ ಟೈಮ್ನಾಗ ಮೋಜು ಮಸ್ತಿ ಮಾಡಿದವ್ರಿಲ್ಲ. ನಮ್ಮ ಮಕ್ಕಳರ ನನ್ನ ಹೆಂಡ್ತಿಯರ ಅಂತ ನೋಡಿ ಸೇವಿಂಗ್ ಮಾಡ್ತಿರೋರು, ಏನೇನೋ ಮಾಡಿ ಮನೆ ಕಟ್ಸಾರ.
ನಮ್ಮಂದ ಈಗಿನ ಜನ್ರೇಷನ್ಗೆ ಅಣ್ಣ 500 ರೂಪಾಯಿ ಕುಡಿಲಕ್ಕ ಅಣ್ಣ ಅದು ಖರ್ಚಕ್ಕಿಲ್ಲ ಅದು ಇಲ್ಲ ಅಂತ ಹೇಳಿದವ್ರು ಅವ್ರು. ಮತ್ತು ಹುಡುಗಿಯವ್ರ ಅಂತಂದ್ರೆ ಅಣ್ಣನ ಜೊತೆ ಹೋಗೀನಿ, ನನ್ನ ಫ್ರೆಂಡ್ ಜೊತೆ ಹೋಗೀನಿ, ಮೂವಿ ಹೋಗಿ. ಅದೇ ನಮ್ಮ ತಾಯಿಯವ್ರು ಹಂಗೆ ಯಾಕೆ ಮಾಡಿಲ್ಲ ಅಂತಂದ್ರೆ ಭಾಳ ಸ್ವಾಭಿಮಾನಿನಿಂದ ಖಾನ್ದಾನಿನಿಂದ ಬಂದ್ವಿ. ಈಗಿನ ಜನ್ರೇಷನ್ನಾಗ ಹುಡುಗಿಯವ್ರನ್ನೂ ಕೇಳಲ್ಲ, ತಿರುಗಿ ಮಾತಾಡ್ತಾರೆ ಎಲ್ಲರ ಜೊತೆ. ಅದಕ್ಕೆ ನಾವು ಈ ಜನ್ರೇಷನ್ನಾಗ ಅದಕ್ಕೆ ಸೆಟ್ ಆಗಿಲ್ಲಾಗಿ ನಾ ಮದುವೆ ಆಗ್ಬೇಕಂದ್ರೂ ಅಂಜಲತ್ತೀನಿ ನಾನು. ಅಂಥ ಬರೀ ಆಗ್ಯದ ಜನ್ರೇಷನ್. ಎಲ್ಲರೂ ಹಂಗೆ ಇಡ್ತಾರೆ ಅಂತಿಲ್ಲ, ಸುಳ ಮಕ್ಕಳು ಎಲ್ಲರೂ ಹಂಗೆ ಇಡ್ತಾರೆ. ಏನು ಈಗ ಕೆಲವೊಬ್ಬರು ಹಂಗಿರಲ್ಲ ಹಿಂಗಿರಲ್ಲ, ಅವ್ರು ಅಂದೋರ ಸುಳ ಮಕ್ಕಳು ಕೆಟ್ಟ ಸುಳ ಮಕ್ಕಳು ಇಡ್ತಾರೆ ಅವ್ರು. ನನಗೆ ಇಷ್ಟು ಕೆಲವೊಬ್ಬರು ಜನ ನನಗೆ ಇಷ್ಟು ಇನ್ನೂ ಇಷ್ಟು ಸಿಟ್ಟು ಐತಿ. ನಾ ಹಿಂಗೆ ಖರೆ ಅಂತೀನಿ, ನನ್ನ ಫೇಸ್ ಮೇಲೆ ಹೋಗ್ಬೇಡ್ರಿ. ನಾವು ಒಂದು ಹೊಡೆದ್ರೆ ನೀರು ಬೇಡಿಲ್ಲ ಅಂತಂದ್ರೆ ಕೇಳ್ರಿ. ಕೆಲವೊಬ್ಬರಿಗೆ ಕಣ್ಣಾಗೂ ಇಟ್ಟೀನಿ, ಅದು ನೋಡೋ ಮುಂದಿನ ಇನ್ನು ಅದು ರಿವೆಂಜ್ ಟೈಮ್ನಾಗ ರಿವೆಂಜ್ ತೊಗೋತೀನಿ ನಾನು. ಅದು ಇನ್ನೂ ಬಿಟ್ಟಿಲ್ಲ, ರಿವೆಂಜ್ ಬರಾಬ್ಬರ್ ತೊಗೋತೀನಿ ನಾನು. ಅಷ್ಟೇ. ನಮ್ಮ ತಂದೆ ತಾಯಿ ಫಸ್ಟ್ ದೇವರು ಅಂದ್ರೆ ನಮ್ಮ ತಂದೆ ತಾಯಿ ನಮಗೆ ಫಸ್ಟ್ ದೇವರು. ಆಮೇಲೆ ಎಲ್ಲರೂ ಪರಮಾತ್ಮ, ಶಿವ, ಮಹಾದೇವ್ ಎಲ್ಲ ಸೆಕೆಂಡ್ ಲಿಸ್ಟ್ನಾಗ ಬರ್ತಾರೆ. ಯಾಕಂದ್ರೆ ದೇವ್ರೇ ಎಲ್ಲೂ ಇರೋಲ್ಲ ಅಂತ ಹೇಳಿ ತಂದೆ ತಾಯಿ ಮಾಡಿರ್ತಾರೆ. ಅವರಿಗೆ ನಾವು ಗೌರವ ಕೊಡೋಲ್ಲ ಅಂತಂದ್ರೆ ದೇವ್ರು ಎಲ್ಲಿಂದ ಸಪೋರ್ಟ್ ಮಾಡ್ತಾರೆ ಹೇಳಿ ನೋಡು. ಇವತ್ತು ನಾ ಗಾಡಿ ಐತಿ, ನಂಬಲ್ಲಿ ಕಾರ್ ಐತಿ, ನಾ ಇಷ್ಟು ಗಳಿಸ್ಲತ್ತೀನಿ, ಅಷ್ಟು ಮಾಡತ್ತೀನಿ, ನಾ ಖುಷಿದ್ದೇನೆ ಅಂತ ನಿಮ್ಗೆ ಕಾಣ್ತದೆ ಇಲ್ಲ. ನಾ ಯಾವಾಗ ನಾವು ಥಿಂಕ್ ಮಾಡ್ತೀನಿ, ನಾ ಏನು ಮಾಡಿದ್ರೆ ನಮ್ಮ ಅಮ್ಮ ಖುಷಿ ಆಗ್ತಾರೆ, ನಾ ಏನು ಮಾಡಿದ್ರೆ ನಮ್ಮ ಅಪ್ಪ ಹಿಂಗೆ ಖುಷಿಯಾಗಿ ಕಾಲರ್ ಎತ್ತಿರ್ತಾರೆ, ಅದು ಥಿಂಕ್ ಮಾಡ್ತೀನಿ ನಾನು. ಅದು ನಾ ಎಷ್ಟು ಭೀ ಈಗ ಕೆಲವೊಬ್ಬರು ಅಂತಾರೆ, ನೀ ಇಷ್ಟು ರೊಕ್ಕ ಗಳಿಸಿದ್ರೆ ಭೀ ನೀ ಯಾಕೆ ಹಿಂಗೆ ಸ್ಯಾಡ್ ಇರ್ತಿ. ಸೊ ದ ಥಿಂಗ್ ಈಸ್ ಐ ವಾಂಟ್ ಟು ಗಿವ್ ದ ಹ್ಯಾಪಿನೆಸ್ ಟು ಮೈ ಪೇರೆಂಟ್ಸ್. ಐ ಆಮ್ ನಾಟ್ ಏಬಲ್ ಟು ಗಿವ್ ದಟ್. ನಾ ಎಷ್ಟು ಮಾಡಿದ್ರು ಭೀ ಕಮ್ಮಿ ಐತಿ ಅದು. ಜೀವ ಕೊಟ್ರೆ ಭೀ ಕಮ್ಮಿ ರೀ ನಮ್ಮ ತಂದೆ ತಾಯಿ. ಈಗಿನ ಜನ್ರೇಷನ್ ಲಾಸ್ಟ್ ಥರ್ಡ್ ಕ್ಲಾಸ್ ಜನ್ರೇಷನ್ ಅದು. ನಾವು ಹುಟ್ಟಿದ್ದು ಭಾಳ ತಪ್ಪು ಮಾಡಿವಿ ಏನು. ಬಟ್ ನಾವಿರತ್ತನ ನಾವು ನಮ್ಮ ಜನ್ರೇಷನ್ ಇದ್ದವ್ರಿಗೆ ಇರೋತನ ತಂದೆ ತಾಯಿ ಚಲೋ ನೋಡ್ಕೋರಿ, ಓಕೆನಾ. ಈಗ ಅವ್ರು ಇರತ್ತನ ನಾವು ರಾಜ್ಯ ನೋಡ್ರಪ್ಪ, ನೀವು ಎಷ್ಟು ಭೀ ಆಸ್ತಿ, ನಿಮ್ಮ ಅಪ್ಪ ಅಮ್ಮಂದು ಆಸ್ತಿ ಇರಲಿ, ಏನು ಭೀ ಇರಲಿ, ಅವ್ರು ಇರತ್ತನ ನೀವು ರಾಜ್ಯನೇ. ನೀವು ಇರೋತನ ನೀವು ವಾಟ್ ಯು ವಿಲ್ ಸೇ ಇನ್ ಇಂಗ್ಲೀಷ್, ಯು ಆರ್ ದ ಕಿಂಗ್ ಅಂಟಿಲ್ ಯುವರ್ ಪೇರೆಂಟ್ಸ್ ಅಲ್ಲ. ಅವ್ರು ಹೋದ್ಮೇಲೆ ನೀವು ಎಲ್ಲ ಭಿಕಾರಿ ಸೋಳ ಮಕ್ಕಳೇ. ನಾನು ಎಷ್ಟು ಆಸ್ತಿ ಅಂತ ಸಿದ್ರು ಭೀ ನಾವೆಲ್ಲ ಭಿಕಾರಿನೇ. ಈಗ ನಾ ಚಲೋ ಗುಲ್ಬರ್ಗನಾಗ ಚಲೋ ಲೀಡರ್ಸ್ಗಳು ಮಕ್ಕಳ ಜೊತೆ ಟಕಪಟ್ಟು ತೊಗೊಂಡವ್ರು ನಾ ಈಗ ಟಕಪಟ್ಟು ತೊಗೊಂಡು ಭೀ ಅದು ಏನೇನೋ ಆಗಿ ಕಾಂಪ್ರಮೈಸ್ನೂ ಆಗ್ಯದ ಬಿಟ್ರಿ. ಈಗ ಕೆಲವೊಬ್ಬರು ಅಂತಾರೆ, ನೀ ಏನು ಮಾಡೋಕೆ ನಾ ಮಾಡೋದು ನಿಂತಂದ್ರೆ ಅದು ಎಲ್ಲ ಮಾಡಿಬಿಡ್ತೀನಿ. ಬಟ್ ಎಲ್ಲರಿಗೆ ಗೌರವ ಕೊಡ್ರಿ. ಎಲ್ಲರ ಜೊತೆ ರಿಲೇಷನ್ಶಿಪ್ ನೀವು ಅಕ್ಕ ತಂಗಿ ಎಲ್ಲ ಮಾಡ್ತಿರಿಲ್ಲ, ಅದು ಬಿಟ್ಬಿಡ್ರಿ. ನಿಮ್ಮ ಅಕ್ಕದವ್ರಿಗೆ ನೀವು ಅಕ್ಕ ಹೇಳ್ರಿ, ನೀವು ಸಪೋರ್ಟ್ ಮಾಡಿರಿ ನಿಮ್ಮ ಅಕ್ಕದವ್ರಿಗೆ. ನೀವು ಬೇರೆದವ್ರಿಗೆ ತಂಗಿ ಅಕ್ಕ ಅಂದಿ, ಅಣ್ಣ ತಮ್ಮ ಅಂದಿ ಏನು ಯೂಸ್ ಇಲ್ಲ. ಇವೆಲ್ಲ ಛಪ್ರಿ ಸುಳ ಮಕ್ಕಳು ಮಾಡ್ದಂಗೆ ಮಾಡ್ತೀರಿ ನೀವು ಎಲ್ಲ. ಬಿ ಎ ಲಾಯಲ್ ಟು ಯುವರ್ ಸಿಸ್ಟರ್, ಬಿ ಎ ಲಾಯಲ್ ಟು ಯುವರ್ ಬ್ರದರ್, ಓಕೆ. ಸೊ ವಾಟ್ ದೆನ್ ಅವ್ರಿಗೆ ಏನು ಬೇಕು ಅವ್ರ ಜೊತೆ ಕುಂದ್ರಿ, ನೀವು ಕುಂತು ಮಾತಾಡಕ್ಕ ಏನು ಬೇಕಾಕ ಅಕ್ಕ, ಏನು ತಿಂತಿ ಏನು. ನಾ ಅಂತೂ ನಮ್ಮ ಅಕ್ಕದವ್ರಿಗೆ ಬಾ ಅಕ್ಕ ಏನ್ರ ತಿನ್ನಿಸ್ಲಕ್ಕೆ ಹೋಗ್ತೀನಿ ಎಲ್ರಿ ಹೋಟೆಲ್ ಗಿಟೆಲಿಗೆ ಅಂತಂದ್ರೆ ಬರಲ್ಲೇ ಅವು. ಬಾ ಅಕ್ಕ, ಮಕ್ಕಳು ಆಗ್ಯಾವ ಎಲ್ಲ ಆಗ್ಯಾವ, ಮಾಮನ ಪರ್ಮಿಷನ್ ಕೊಡ್ತಾನೆ ಬಾ, ಅದಕ್ಕೆ ಅಕ್ಕ ಅಂದ ಬೇಡ. ಏನಾನು ನಮ್ಮ ಅಪ್ಪನ ನೆಂಚ್ಕೆ ಅವ್ರಿಗೆ. ಪಪ್ಪ ಫ್ರೆಂಡ್ಸ್ ನೋಡ್ರ ಪಪ್ಪಗೆ ಅಂದ್ರೆ ಬೈತಾರ, ಹಂಗೆ ಹಿಂಗೆ ಅಂದವ್ರು ನಾ ಇಲ್ಲಿ. ನಮ್ಮ ಅಕ್ಕದವ್ರಾಗಲಿ, ನಮ್ಮ ತಂದೆ ತಾಯಿ ಆಗಲಿ, ಎಲ್ಲರ ತಂದೆ ತಾಯಿ ಎಲ್ಲರ ಅಕ್ಕರ್ತಾರೆ. ಭಾಳ ರೇರ್ ನಮಗೆ ಅಂಥವ್ರು ಸಿಕ್ಕರು.
ಬಿ ಲಾಯಲ್. ಓಕೆ, ಬಿ ಲಾಯಲ್. ನಾನು ಇದ್ದೀನಿ ಇಲ್ಲ ಅಂತ ನೀವು ಭೀ ಥಿಂಕ್ ಮಾಡ್ತಿರ್ಬೇಕು. ನನ್ನ ಪ್ಲೇಸ್ನಾಗ ನಾ ಕರೆಕ್ಟ್ ಇದ್ದೀನಿ ಅಂತ ಹೇಳಿ ನೀವು ಎಲ್ಲರ ಪ್ಲೇಸ್ನಾಗ ಅವ್ರವ್ರು ಕರೆಕ್ಟ್ ಇರ್ತಾರಂತಿಲ್ಲ. ನಾ ಇದು ಮಾತು ಹೇಳತ್ತೀನಿ ಅಂತಂದರೆ ಅದಕ್ಕೇನೋ ಅರ್ಥ ಐತಂತೆ ಹೇಳ್ತೀನಿ, ಇಲ್ಲ ಅಂತಂದ್ರೆ ಹೇಳೋಲ್ಲ. ಓಕೆ, ಫಕ್ ದ ಜನ್ರೇಷನ್, ದಟ್ಸ್ ಇಟ್, ನ್ಯೂ ಜನ್ರೇಷನ್. ಓಕೆ, ಅಪ್ಪ ಅಮ್ಮ ಸಂಗಟ ಆರಾಮಿರ್ರಿ, ಚಲೋ ಕಳಿಸ್ರಿ. ಅಪ್ಪ ಅಮ್ಮ ಗಿಫ್ಟ್ಸ್ ಕೊಡ್ರಿ, ಏನು ಬೇಕು ಕೊಡ್ರಿ. ನಮ್ಮಮ್ಮ ನಾ ಇನ್ನೊಂದು ಹೇಳ್ತೀನಿ, 3 ವರ್ಷ ಆಯ್ತು ನಾ ಜಾಬ್ ಮಾಡಿ. ಇನ್ನೊಂದನ 3 ವರ್ಷನಾಗ ಒಂದು ರೊಕ್ಕ ಕೊಟ್ಟಿಲ್ಲ ನಮ್ಮ ಅಪ್ಪ ಅಮ್ಮಗನ. ಅವ್ರು ನನಗೆ ಕೇಳಿಲ್ಲ ನಿಂದು ಎಷ್ಟು ಸ್ಯಾಲ್ರಿ ಅದ ಅಂತೂ ಕೇಳಿಲ್ಲ. ನೀ ಏನು ಮಾಡತ್ತೀನಿ, ಅವ್ರಿಗೆ ಗೊತ್ತದ ನಾ ಎಲ್ಲಿ ಏನೇನು ಮಾಡ್ತೀನಿ ಏನಿಲ್ಲ ಎಲ್ಲ ಗೊತ್ತದ. ಅಷ್ಟು ಅಮ್ಮ ನಾ ಇಷ್ಟಿಷ್ಟು ಪ್ರಾಪರ್ಟಿ ಇಷ್ಟಿಷ್ಟು ಇದು ಮಾಡೀನಿ ಅಂಥೇಳಿ ಅದು ತೋರಿಸ್ತೀನಿ ಹೊರತು ಅವ್ರು ನನಗೆ ಒಂದು ದಿವ್ಸನೂ ರೊಕ್ಕ ಕೇಳಿಲ್ಲ. ನೀ ಇಂಥಕ್ಕೆ ನಾ ಖರಾಬ್ ಮಾಡತ್ತೀನಿ ಏನಿಲ್ಲ. ಒನ್ ಟೈಮ್ ನಂಗೆ ಅಮ್ಮಗೆ ಚಾಕ್ಲೇಟ್ ಕೊಡ್ತಿದ್ದೀವಿ, ಅದು ಗಿಫ್ಟ್ ಬರ್ಡೇಗಾಗಲಿ ಏನರೇ ಆಗಲಿ. ಈಗ ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡೋದು ಕೆಪಾಸಿಟಿ ಆಗ್ಯದ ನಮಗೆ. ನಾ ರೀಸೆಂಟ್ಲಿ ಗಿಫ್ಟೆಡ್ ಹರ್ ವಾಚ್, ಅಮೌಂಟ್ ಬೇಡ್ಬಿಡು. ಮತ್ತು ಈಗ ಅಷ್ಟು ಕೊಟ್ಟರೆ ಭೀ ಇಲ್ಲ, ನಮ್ಮಮ್ಮ ಅದು ಸೈಡಿಗೆ ಇಟ್ಟು ಬಾರೋ ಅಂಥೇಳಿ ಹಗ್ ಮಾಡ್ದೆ ನನಗೆ. ಸೊ ದೇ ಡೋಂಟ್ ನೀಡ್ ಎನಿ ಎಕ್ಸ್ಪೆನ್ಸಿವ್ ಗಿಫ್ಟ್ ಫ್ರಮ್ ಅಸ್. ಲೈಕ್ ದೇ ನೀಡ್ ಅವರ್ ಹ್ಯಾಪಿನೆಸ್, ದೇ ನೀಡ್ ಅವರ್ ಪ್ರೆಸೆನ್ಸ್, ದಟ್ಸ್ ಇಟ್. ಸೊ ಫಾರ್ ದ್ಯಾಟ್ ರೀಸನ್ ಐ ಆಮ್ ಸೇಯಿಂಗ್ ಯು ಲವ್ ಯುವರ್ ಪೇರೆಂಟ್ಸ್, ದಟ್ಸ್ ಇಟ್. ಇವೆಲ್ಲ ಬಿಟ್ಬಿಟ್ರಿ. ಓಕೆ, ಬಾಯ್.